ಇವತ್ತು ಬೆಳಗ್ಗೆ ಬಂದಂತಹ ಬ್ರೇಕಿಂಗ್ ನ್ಯೂಸ್. ಅದು ಮಾಜಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ನ ಸೌಮ್ಯ ಸ್ವಭಾವದ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟದ್ದು ಐಟಿ ಇಲಾಖೆ. ಪರಂ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯವರು ರೇಡ್ ಮಾಡಿದ್ರು. ತುಮಕೂರು, ನೆಲಮಂಗಲ, ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಐಟಿ ಈ ಮೂಲಕ ಶಾಕ್ ಕೊಡ್ತು. ಡಿ.ಕೆ. ಶಿವಕುಮಾರ್ ಬಳಿಕ ಕೈಪಾಳೆಯದ ಒಬ್ಬ ಪ್ರಭಾವಿ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಐಟಿ ದಾಳಿಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಇಲ್ಲಿದೆ ನೋಡಿ ಡೀಟೇಲ್ಸ್. ಏನಾದ್ರು ತಪ್ಪು ನೆನಪುಗಳಿದ್ರೆ ಅದನ್ನ ಕಂಡು ಹಿಡಿದ್ರೆ ಅದಕ್ಕೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸೂರ್ಯ ಹುಟ್ಟಿ ಬೆಳಕು ಹರಿಸೋ ಹೊತ್ತಿಗೆನೆ ಐಟಿ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಬೆಳಗ್ಗೆ 7 ಗಂಟೆಗೆ ತುಮಕೂರಿನ ಮರಳೂರು ದಿಣ್ಣೆಯಲ್ಲಿರೋ ಇಂಜಿನಿಯರಿಂಗ್ ಕಾಲೇಜು, ಗುಬ್ಬಿ ರಸ್ತೆಯಲ್ಲಿರೋ ಮೆಡಿಕಲ್ ಕಾಲೇಜುಗಳಲ್ಲಿ ರೈಡ್ ಮಾಡಿದ್ರು. 3 ಕಾರ್ನಲ್ಲಿ ಬಂದಿದ್ದ 12 ಐಟಿ ಅಧಿಕಾರಿಗಳ ಟೀಮ್ ಕಾಲೇಜುಗಳಲ್ಲಿನ ವ್ಯವಹಾರದ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿತ್ತು. ನಿಗದಿಗಿಂತ ಹೆಚ್ಚು ಫೀಸ್ ಕಲೆಕ್ಟ್ ಮಾಡಿರೋ ಶಂಕೆಯಲ್ಲಿ ದಾಳಿ ಮಾಡಿದ್ದ ಅಧಿಕಾರಿಗಳು 12 ಗಂಟೆಗೂ ಹೆಚ್ಚು ಕಾಲ ತಪಾಸಣೆ ಮಾಡಿದ್ರು. ತುಮಕೂರಷ್ಟೇ ಅಲ್ಲದೆ ನೆಲಮಂಗಲದಲ್ಲಿರೋ ಮೆಡಿಕಲ್ ಕಾಲೇಜ್ ಮೇಲೂ ದಾಳಿ ನಡೆಯಿತು. ಮೆಡಿಕಲ್ ಕಾಲೇಜಲ್ಲಿ 2 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ ಎನ್ನಲಾಗಿದೆ. ಐಟಿ ದಾಳಿ ಬಿಸಿ ಹೇಗಿತ್ತು ಅಂದ್ರೆ, ಪರಮೇಶ್ವರ್ ಇದ್ದ ಜಾಗಕ್ಕೆ ಹೋಗಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಕೊರಟಗೆರೆಯಲ್ಲಿ ಕೆರೆಗೆ ಬಾಗಿನ ಅರ್ಪಿಸುತ್ತಿದ್ದ ಪರಂರನ್ನ ಅಧಿಕಾರಿಗಳು ಕರ್ಕೊಂಡು ಬಂದು ಐಬಿಯಲ್ಲಿ ವಿಚಾರಣೆ ಮಾಡಿದ್ರು. ನಮ್ಮಲ್ಲಿ ಏನಾದ್ರು ತಪ್ಪು ನೆನಪುಗಳಿದ್ರೆ ಅದನ್ನ ಕಂಡು ಹಿಡಿದ್ರೆ ಅದಕ್ಕೇನು ಮಾಡಬೇಕು ಅದನ್ನ ಸಲಹೆ ಕೊಟ್ರೆ ನಾವು ಮಾಡ್ತೀವಿ. ತುಮಕೂರಿನ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜಿನ ಎಲ್ಲಾ HODಗಳಿಂದ ಕೀ ಪಡೆದು ವಿದ್ಯಾರ್ಥಿಗಳು ಶುಲ್ಕ ಕಟ್ಟಿರುವ ದಾಖಲೆಗಳ ಪರಿಶೀಲನೆ, ಆಡಳಿತ ವಿಭಾಗದ ಅಕೌಂಟೆಂಟ್ಗಳ ವಿಚಾರಣೆ ಮಾಡಿದ್ರು. ಮೆಡಿಕಲ್ ಕಾಲೇಜು ನೋಡಿಕೊಳ್ಳುತ್ತಿದ್ದ ಪರಮೇಶ್ವರ್ ಅಣ್ಣನ ಮಗ ಆನಂದ್ಗೂ ಕರೆ ಮಾಡಿ ವಿಚಾರಣೆಗೆ ಬರುವಂತೆ ಸೂಚಿಸಿದ್ರು. ಸಿದ್ಧಾರ್ಥ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಕುರಿಯನ್ ವಿಚಾರಿಸಿ ಕಾಲೇಜಿನ ವಹಿವಾಟಿನ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ರು. ತುಮಕೂರು ಟು ನೆಲಮಂಗಲ, ನೆಲಮಂಗಲ ಟು ಸದಾಶಿವನಗರ, ಹೀಗೆ ಪರಂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲೂ ಐಟಿ ರೇಡ್ ಆಗಿತ್ತು. ಕೊರಟಗೆರೆಯ ಐಬಿಯಲ್ಲಿ ವಿಚಾರಣೆ ಮುಗಿಸಿದ ಟೀಮ್ ಪರಮೇಶ್ವರ್ ಅವರನ್ನ ಸದಾಶಿವನಗರ ಮನೆಗೆ ಕರೆತಂದಿತ್ತು. ನಾವು ಐಟಿ ರಿಟರ್ನ್ಸು ಮತ್ತೊಂದು ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಅವರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ. ಐಟಿ ಅಧಿಕಾರಿಗಳ ಒಂದು ಟೀಮ್ ಮನೆಯಲ್ಲಿ ಪರಿಶೀಲಿಸುತ್ತಿದ್ರೆ ಮತ್ತೊಂದು ಟೀಮ್ ಪರಂ ಅವರನ್ನ ಕೊಠಡಿಯಲ್ಲಿ ವಿಚಾರಣೆ ಮಾಡಿತ್ತು. ಮೆಡಿಕಲ್ ಸೀಟ್ ಹಂಚಿಕೆ, ಬ್ಯಾಂಕ್ ಅಕೌಂಟ್ ವಿಚಾರವಾಗಿಯೇ ಮಾಹಿತಿ ಕಲೆ ಹಾಕಿದ್ರು. ತುಮಕೂರಿನಿಂದ ಬಂದಿದ್ದ ಟೀಮ್ ಪರಂ PA ರಮೇಶ್ರನ್ನ ಕರ್ಕೊಂಡು ಮತ್ತೆ ತುಮಕೂರಿಗೆ ಹೊರಟರು. ಸಿದ್ಧಾರ್ಥ ಕಾಲೇಜಿಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳಲ್ಲಿ ಬೇನಾಮಿ ಖಾತೆ ಹೊಂದಿರುವ ಶಂಕೆ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ಕರೆದೊಯ್ದಿದ್ರು. ಪರಂ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಠಿಕಾಣಿ ಹುಡುತ್ತಿದ್ದಂತೆ ಪರಮೇಶ್ವರ್ ಲಾಯರ್ ದೌಡಾಯಿಸಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಅವರನ್ನ ತಕ್ಷಣ ಒಳಕ್ಕೆ ಬಿಡಲಿಲ್ಲ. ಮಾಜಿ ಸಚಿವ ಜಮೀರ್, ಕಾಂಗ್ರೆಸ್ ಮುಖಂಡ BK ಹರಿಪ್ರಸಾದ್ಗೂ ಇದೇ ಕಂಡೀಷನ್ ಹಾಕಿದ್ರು. ತುಮಕೂರಿನಿಂದ ವಿಠಲ್ ಜೊತೆ ಗಂಗಾಧರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದುವರೆಗೆ ನೀವು ನೋಡಿದ ರಿಪೋರ್ಟ್ ಎಲ್ಲ ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತ. ಈಗ ನಾವು ನಿಮಗೆ ಹೇಳಿಕೊಟ್ಟಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದೆಯಲ್ಲ, ಅದು ಇನ್ಸೈಡ್ ಇನ್ಫಾರ್ಮೇಶನ್. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. 2 ನಾಯಕರು, 3 ಕಾಲೇಜು, ಒಬ್ಬ ಏಜೆಂಟ್. ಐಟಿ ಶಾಕ್. ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಹಾಗಾದ್ರೆ ಏನ್ ನಡೀತಾ ಇದೆ, ಲೆಟ್ಸ್ ಹಾವ್ ಎ ಲುಕ್. ಇಬ್ಬರು ಪ್ರಭಾವಿ ನಾಯಕರು, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಾಲಪ್ಪ. ಹಾಗಾದ್ರೆ ಅವರಿಬ್ರು ಕೂಡ ತಗ್ಲಾಕೊಂಡಿದ್ದು ಹೇಗೆ ಈ ಇಡೀ ಐಟಿ ಶಾಕ್ಗೆ? ಕೆಲವೇ ಕ್ಷಣದಲ್ಲಿ ಪಾಯಿಂಟ್ ಟು ಪಾಯಿಂಟ್ ನಿಮ್ಮ ಮುಂದೆ ನಾವು ತೋರಿಸೋಕೆ ಶುರು ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಐಟಿ ದಾಳಿಗೂ ಲ್ಯಾಂಡ್ ಡೀಲ್ಗೂ ಲಿಂಕ್ ಇದೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಲ್ಯಾಂಡ್ ಡೀಲ್ ಇಂದಲೇ ಏನಾದರೂ ತಗ್ಲಾಕೊಂಡ್ರ ಕ್ವಶನ್ ಮಾರ್ಕ್. ಡಾಕ್ಟರ್ ಜಿ ಪರಮೇಶ್ವರ್ ಡೀಲ್ ಮಾಸ್ಟರ್, ಏಜೆಂಟ್. ಡೀಲ್ ಇಂದಲೇ ಈ ಡೀಲ್ ಆಯ್ತಾ ಅನ್ನೋದು ಕೂಡ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿದ್ಧಾರ್ಥ ಸಂಸ್ಥೆಯ ಟ್ರಸ್ಟಿಯಿಂದ ಒಂದು ಲ್ಯಾಂಡ್ ಖರೀದಿಯಾಗಿತ್ತು. ಎಷ್ಟು ಲ್ಯಾಂಡು? 2 ಕೋಟಿ ಕ್ಯಾಶ್, ನಗದು. ಆ ಮೂಲಕ ನೆಲಮಂಗಲದಲ್ಲಿ ಒಂದು ಜಮೀನನ್ನು ಖರೀದಿ ಮಾಡಲಾಗಿತ್ತು. ಇದೇ ಡೀಲ್ನಿಂದ ತಗಲಾಕೊಂಡ್ರ? ಹಾಗಾದ್ರೆ ಸಿದ್ಧಾರ್ಥ ಅನ್ನೋ ಸಂಸ್ಥೆಯ ವತಿಯಿಂದ ಆಗಿದಂತಹ ಡೀಲ್ ಇದು. ಆ ಭೂಮಿ ಮಾರಿದ್ದ ಮಾಲೀಕನ ಮೇಲೆ ಐಟಿ ರೇಡ್ ಮಾಡಿದ್ರು. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಯ್ತು 2 ಕೋಟಿ ನಗದು ಕೊಟ್ಟು ಇವರು ತಗೊಂಡಿದ್ದಾರೆ ಅಂತ, ಹಣ ಜಪ್ತಿ ಮಾಡಿದ್ದಾರಂತೆ ಐಟಿ ಅಧಿಕಾರಿಗಳು. ಈ ಹಣ ಸಿದ್ಧಾರ್ಥ ಸಂಸ್ಥೆ ಟ್ರಸ್ಟ್ದು ಅಂತ ಆ ಮಾಲೀಕ ಹೇಳಿಕೆ ಕೊಟ್ಟಿದ್ದಾನೆ. ಹಾಗಾಗಿನೇ ಈ ಐಟಿ ಶಾಕ್. ಬೆಳ್ಳಂಬೆಳಗ್ಗೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ಗೆ ಈ ಹಣದ ಮೂಲದ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿದೆ. ಎಲ್ಲಿಂದ ಬಂತು ಇಷ್ಟು ನಗದು ಹಣ ಅಂತ. ಮೆಡಿಕಲ್ ಸೀಟ್ ಡೀಲ್ನಿಂದ ಇದು ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ಈ ಕ್ಷಣ ಗೊತ್ತಾಗ್ತಿರುವಂತಹ ಪ್ರಾಥಮಿಕ ಮಾಹಿತಿ. ಇದೇ ಕಾರಣಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ ಎಲ್ಲ 4 ಕಡೆ ಕೂಡ ಐಟಿ ಇಲಾಖೆ ರೇಡ್ ಮಾಡಿದ್ರು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಸಿದ್ಧಾರ್ಥ ಎಜುಕೇಶನ್ ಟ್ರಸ್ಟ್ 2 ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿಂದ ಇತ್ತೀಚೆಗಷ್ಟೇ ಮೆಡಿಕಲ್ ಸೀಟ್ ಮೂಲಕ ಈ ನಗದು ಹಣ ಬಂದಿದೆ ಅನ್ನೋ ಅನುಮಾನ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ನೆಲಮಂಗಲದಲ್ಲಿದೆ. ಶ್ರೀ ಸಿದ್ಧಾರ್ಥ ಅಕಾಡೆಮಿ
ಟಿ ಬೇಗೂರಿನಲ್ಲಿ ಈ ಕಾಲೇಜ್ ಇದೆ. ಎರಡೂ ಕಾಲೇಜ್ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ್ದು. ನೆಲಮಂಗಲದ ಕಾಲೇಜು 128 ಮೆಡಿಕಲ್ ಸೀಟ್. ಈ ಮೆಡಿಕಲ್ ಮಾಫಿಯಾ ಈ ಮೂಲಕ ನಡೆದಿರಬಹುದು, ಹಣ ಅಲ್ಲಿಂದ ಬಂದಿರಬಹುದು. ಆ ಮೂಲಕ ಆ ನೆಲಮಂಗಲದ 2 ಕೋಟಿ ನಗದನ್ನು ಕೊಟ್ಟು ಈ ಜಮೀನನ್ನು ಪಡೆದಿದ್ದಾರೆ. 89 ಮೆಡಿಕಲ್ ಸೀಟ್ ಡೊನೇಷನ್ಗೆ ಮಾರಾಟ ಆಗಿದೆ. ಟಿ ಬೇಗೂರು ಕಾಲೇಜಿನಲ್ಲಿ 67 ಸೀಟ್ ಅವ್ಯವಹಾರ ಕಂಡು ಬಂದಿದೆ ಮೇಲ್ನೋಟಕ್ಕೆ ಅನ್ನೋದು IT ಕಂಡಿಟ್ಟಿದೆ. ಚೆಕ್ನಲ್ಲಿ ಸರ್ಕಾರಿ ಫೀಸ್ ಲೆಕ್ಕಕ್ಕೆ ಬಂದಿದೆ, ಆದರೆ ಅದನ್ನು ಹೊರತುಪಡಿಸಿ ಹಣದ ಮೂಲಕ ಟ್ರಾನ್ಸಾಕ್ಷನ್ ಆಗಿದೆ. ಲಕ್ಷಾಂತರ ರೂಪಾಯಿ ಹಣ ಬ್ಲ್ಯಾಕ್ ಪೇಮೆಂಟ್ ಆಗಿದೆ. ಸೊ ಹಾಗಾಗಿ ಆ ಮೂಲಕ ನೆಲಮಂಗಲದಲ್ಲಿ ಜಮೀನನ್ನು ಖರೀದಿ ಮಾಡಲಾಗಿದೆ. ಇದಕ್ಕೆ ಅಂತಲೇ ಏಜೆಂಟ್ಗಳಿದ್ರು, ಆ ಏಜೆಂಟ್ಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಸೀಟ್ ಬ್ಲ್ಯಾಕ್ನಿಂದ 48 ಅಡ್ಮಿಷನ್ ಮಾಡಿಸಿದ್ರಂತೆ ಆ ಏಜೆಂಟ್ಗಳು. ಅಲ್ಲಿಂದ ಪಾಯಿಂಟ್ ಟು ಪಾಯಿಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಆ ಎಲ್ಲ IT ಅಧಿಕಾರಿಗಳಿಗೆ. ಒಂದು ಸೀಟ್ಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ಕಮಿಷನ್ ಪಡೆದಿದ್ದಾರೆ ಅನ್ನೋ ಮಾಹಿತಿ ಏಜೆಂಟ್ ಮೂಲಕವೇ. ನೀಟ್ ಎಕ್ಸಾಮ್ ಡೀಲ್ ಕೂಡ ಆಗಿದೆ ಅನ್ನೋದು ಕೂಡ ಮಾಹಿತಿ ಸಂಗ್ರಹ ಆಗಿದೆ. ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಸೈಡ್ ಇನ್ಫಾರ್ಮೇಶನ್. ಏಜೆಂಟ್ ಮನೆಯಿಂದ 1 ಕೋಟಿ ಹಣ ಪತ್ತೆ ಆಗಿದೆ. ಹಾರ್ಡ್ ಕೋರ್ ಕ್ಯಾಶ್ ಇದು. ಇನ್ನು RL ಜಾಲಪ್ಪ ಅವ್ರ ಕಥೆ ನೋಡೋದಾದ್ರೆ ಅಲ್ಲೂ ಕೂಡ ಇದೇ ಕತೆ, ಹೊರತುಪಡಿಸಿ ಬೇರೆ ಏನೋ ಹೇಳಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಇದೇ ಕತೆ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರದ ದೇವರಾಜ್ ಅರಸ್ ಕಾಲೇಜು RL ಜಾಲಪ್ಪ ಅವ್ರಿಗೆ ಸೇರಿದ್ದು. ಆ ದೇವರಾಜ್ ಅರಸ್ ಕಾಲೇಜಲ್ಲಿ ಏನಾಯಿತು ಅಂದರೆ 29 ಬ್ಲ್ಯಾಕ್ ಸೀಟ್ ಡೊನೇಷನ್ ಮೂಲಕ ಅಡ್ಮಿಷನ್ ಆಗಿದೆ. ಸರ್ಕಾರಿ ಲೆಕ್ಕ, ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕಕ್ಕೆ ಬಂತಿದ್ದು. ನಿನ್ನೆ ನಡೆದಂತಹ ದಾಳಿ ಸಂದರ್ಭದಲ್ಲಿ ಏಜೆಂಟರ ಶೋಧನೆ ಕೂಡ ಆಯಿತು. ಆಗ ಒಂದೊಂದೇ ಮಾಹಿತಿಗಳು ಹೊರಗೆ ಬರೋಕ್ಕೆ ಶುರುವಾಯಿತು. 2019-20 ಸಾಲಿನ ಸೀಟ್ ಹಂಚಿಕೆ ಬಗ್ಗೆ ಖಡಕ್ ಆಗಿ ತನಿಖೆ ನಡೀತಾ ಇದೆ. 1 ವರ್ಷದ ಅವಧಿಯ ಅಡ್ಮಿಷನ್ ಬಗ್ಗೆ ಅಷ್ಟೇ ಈಗ ಪರಿಶೀಲನೆಯನ್ನ IT ಅಧಿಕಾರಿಗಳು ಕಂಪ್ಲೀಟ್ ಮಾಹಿತಿಯನ್ನು ಕಲೆ ಹಾಕಿ ಮಾಡ್ತಿದ್ದಾರೆ. RL ಜಾಲಪ್ಪ ಒಂದು ಕಡೆ, ಮಗದೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್, ಇಬ್ಬರು ಪ್ರಭಾವಿ ನಾಯಕರು. DKಶಿ ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ನಮಗೆ ಗೊತ್ತು, ಗುಜರಾತ್ ಶಾಸಕರಿಗೆ ರಕ್ಷಣೆ ಕೊಟ್ಟಿದ್ದು ಮೈತ್ರಿ ಸರ್ಕಾರಕ್ಕೆ ಬೆನ್ನಾಗಿ ನಿಂತದ್ದು. DKಶಿ ಮೇಲೆ IT ದಾಳಿ ನಡೀತು ಅನ್ನೋ ಆರೋಪ ಕೂಡ ಇದೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕ ಕಾಂಗ್ರೆಸ್ನ ಒಬ್ಬ ಸೌಮ್ಯ ಸ್ವಭಾವದ ನಾಯಕ. ಈಗ ಪರಮೇಶ್ವರ್ ಮೇಲೆ ಕೂಡ ದಾಳಿ ನಡೀತು. ಹಾಗಿದ್ರೆ ಪರಮೇಶ್ವರ್ ಅವರ ಕುಬೇರ ಸಂಪತ್ತಿನ ಅಸಲಿಯತ್ತೇನು? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಕರ್ನಾಟಕ ಕಾಂಗ್ರೆಸ್ನ ಕುಬೇರ ನಾಯಕರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಬ್ಬರು. ರಾಜ್ಯದ ಹಲವು ಕಡೆ ಶಿಕ್ಷಣ ಸಂಸ್ಥೆಗಳು, ಐಷಾರಾಮಿ ಮನೆ, ವಾಹನಗಳು, ಫಾರಿನ್ನಲ್ಲೂ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಚುನಾವಣಾ ಆಯೋಗಕ್ಕೆ ಪರಮೇಶ್ವರ್ ಸಲ್ಲಿಸಿರೋ ಆಸ್ತಿಯ ಅಫಿಡವಿಟ್ ಹೀಗಿದೆ ನೋಡಿ. ಪರಮೇಶ್ವರ್ ಹೆಸರಲ್ಲಿ ಒಟ್ಟು 3 ಕೋಟಿ 47 ಲಕ್ಷ ರೂಪಾಯಿ ಚರಾಸ್ತಿ ಇದ್ರೆ 2 ಕೋಟಿ 41 ಲಕ್ಷ ರೂಪಾಯಿ ಚಿರಾಸ್ತಿ ಇದೆ. ಇನ್ನು ಬ್ಯಾಂಕ್ನಿಂದ 29 ಲಕ್ಷ ರೂಪಾಯಿ ಸಾಲ ಇದ್ರೆ ಇತರೆ ಕಡೆಯಿಂದ 4 ಕೋಟಿ 58 ಲಕ್ಷ ರೂಪಾಯಿ ಸಾಲ ಇದೆ. ಇನ್ನು ಪರಮೇಶ್ವರ್ ಪತ್ನಿ ಕನ್ನಿಕಾ ಪರಮೇಶ್ವರಿ ಹೆಸರಿನಲ್ಲಿ ಒಟ್ಟು 3 ಕೋಟಿ 33 ಲಕ್ಷ ರೂಪಾಯಿ ಚರಾಸ್ತಿ ಇದ್ರೆ 2 ಕೋಟಿ 41 ಲಕ್ಷ ರೂಪಾಯಿ ಸ್ಥಿರಾಸ್ತಿ ಇದೆ. ಇನ್ನು ಬ್ಯಾಂಕ್ನಿಂದ 1 ಕೋಟಿ 33 ಲಕ್ಷ ರೂಪಾಯಿ ಸಾಲ ಇದ್ರೆ ಇತರೆ ಕಡೆಯಿಂದ 3 ಕೋಟಿ 11 ಲಕ್ಷ ರೂಪಾಯಿ ಸಾಲ ಇದೆ. ಹೀಗೆ ಕೋಟಿ ಕೋಟಿ ಆಸ್ತಿಗಳಲ್ಲಿ ತೂಗೋ ಪರಮೇಶ್ವರ್ ಒಡೆತನದಲ್ಲಿ ಕಣ್ಣು ಕುಕ್ಕುವಷ್ಟು ಆಸ್ತಿಗಳಿವೆ. ತಂದೆ ಕಾಲದಿಂದಲೂ ಪರಮೇಶ್ವರ್ ಆಗರ್ಭ ಶ್ರೀಮಂತರು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಿಗೆ ಪರಮೇಶ್ವರ್ ಮಹಾ ನಿರ್ದೇಶಕರಾಗಿದ್ದಾರೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡಿಗ್ರಿ ಕಾಲೇಜು, ಹೈಸ್ಕೂಲುಗಳಿವೆ. ತುಮಕೂರು, ನೆಲಮಂಗಲ, ಬೆಂಗಳೂರಿನಲ್ಲಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ 30ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿವೆ. ಜೊತೆಗೆ ಆಸ್ಟ್ರೇಲಿಯಾ, ಮಲೇಷಿಯಾದಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಿವೆ ಅಂತ ಗೊತ್ತಾಗಿದೆ. ಈ ಸಂಪತ್ತಿನ ಜೊತೆಗೆ ತಾನು ಮಹಾ ನಿರ್ದೇಶಕರಾಗಿರೋ ಶಿಕ್ಷಣ ಸಂಸ್ಥೆಗಳು, ಅವುಗಳ ಮೇಲಿರೋ ಆರೋಪಗಳು ಕಾಂಗ್ರೆಸ್ ಹಿರಿಯ ನಾಯಕನಿಗೆ ಸಂಕಷ್ಟ ತಂದೊಡ್ಡಿವೆ. IT ದಾಳಿಗೆ ಕಾರಣವಾಗಿರೋ ಆ ಪ್ರಮುಖ ಕಾರಣಗಳು ಇಲ್ಲಿವೆ ನೋಡಿ. ಕಾರಣ 1, ನಿಯಮ ಬಾಹಿರವಾಗಿ ಮೆಡಿಕಲ್ ಸೀಟು ಹಂಚಿಕೆ ಆಗಿದೆ. ಕಾರಣ 2, ಇಂಜಿನಿಯರಿಂಗ್ MBA ಸೀಟು ಹಂಚಿಕೆಯಲ್ಲೂ ಅವ್ಯವಹಾರ ಆರೋಪವಿದೆ. ಕಾರಣ 3, ಕಾನೂನು ಬಾಹಿರವಾಗಿ ನಗದು ರೂಪದಲ್ಲೇ ಸೀಟು ಹಂಚಿಕೆ ಆರೋಪವಿದೆ. ಕಾರಣ 4, ಆಡಳಿತ ಮಂಡಳಿ ಹೆಸರಿನಲ್ಲಿ, ಪೇಮೆಂಟ್ ಹೆಸರಿನಲ್ಲಿ ಸೀಟು ಹಂಚಿಕೆ ಶಂಕೆ ಇದೆ. ಕಾರಣ 5, ಸರ್ಕಾರಿ ಸೀಟುಗಳಿಗೂ ಹೆಚ್ಚಿನ ಹಣ ಪಡೆದ ಆರೋಪವಿದೆ. ಕಾರಣ 6, ಸೀಟು ಹಂಚಿಕೆ ಹಿಂದೆ ಮೆಡಿಕಲ್ ಮಾಫಿಯಾ ಕೈವಾಡ ಆರೋಪವಿದೆ. ಕಾರಣ 7, ಡೊನೇಷನ್ ಹೆಸರಿನಲ್ಲಿ 100 ಕೋಟಿ ತೆರಿಗೆ ವಂಚನೆ ಆರೋಪವಿದೆ. ಕಾರಣ 8, ಕಡಿಮೆ ಅವಧಿಯಲ್ಲಿ ನೆಲಮಂಗಲ ಬಳಿ ನಿರ್ಮಿಸಿರೋ ಬೃಹತ್ ಮೆಡಿಕಲ್ ಕಾಲೇಜು. ಕಾರಣ 9, ಪರಮೇಶ್ವರ್ ಮೇಲೆ ಹಳೆಯ IT ರಿಟರ್ನ್ಸ್ ಮಾಡಿಕೊಳ್ಳುತ್ತಿದ್ದ ಆರೋಪವಿದೆ. 10ನೇ ಕಾರಣ,
ಪರಮೇಶ್ವರ್ ಮೇಲೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿರೋ ಆರೋಪವಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪರಮೇಶ್ವರ್ ಅಷ್ಟೇ ಅಲ್ಲ, ಮತ್ತೊಬ್ಬ ನಾಯಕ ಆಗ್ಲೇ ಮೆನ್ಷನ್ ಮಾಡ್ತಾ ಇದ್ವಿ, ಅದು ಕೇಂದ್ರದ ಮಾಜಿ ಸಚಿವ RL ಜಾಲಪ್ಪ. ಅವರ ಕುಟುಂಬ ಒಡೆತನದ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳ ಮೇಲೆ IT ರೇಡ್ ಕೂಡ ಮಾಡಿತ್ತು. ಬೆಳಕು ಹರಿಯೋ ಹೊತ್ತಿಗೆ ಜಾಲಪ್ಪ ಕುಟುಂಬದ ಆದಾಯ ಮೂಲವನ್ನ IT ಜಾಲಾಡಿತ್ತು. ಹಾಗಾದ್ರೆ ಅಲ್ಲೇನಾಯ್ತು? ಸ್ಟೋರಿ ನೋಡಿ ಇಲ್ಲಿ. ಕೇಂದ್ರದ ಮಾಜಿ ಸಚಿವ ಸಿದ್ದರಾಮಯ್ಯ ಆಪ್ತ RL ಜಾಲಪ್ಪ ಕುಟುಂಬಕ್ಕೂ IT ಶಾಕ್. ಬೆಳಗ್ಗೆ 5:30ಕ್ಕೆ ಕೋಲಾರದ ಟಮಕ ಬಳಿ ಇರೋ ಜಾಲಪ್ಪ ಒಡೆತನದ ದೇವರಾಜ್ ಅರಸ್ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, RL ಜಾಲಪ್ಪ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಮೇಲೆ IT ರೇಡ್ ಆಯಿತು. ಸಂಶೋಧನಾ ಕೇಂದ್ರದ ಗೆಸ್ಟ್ ಹೌಸ್ನಲ್ಲೇ ಇದ್ದ ಜಾಲಪ್ಪರನ್ನ ತಪಾಸಣೆಗಾಗಿ ಹೊರಗಡೆಯೇ ಕೋರಿಸಲಾಗಿತ್ತು. ಮಧ್ಯಾಹ್ನದ ವೇಳೆಗೆ ಜಾಲಪ್ಪ ಪತ್ನಿ ಸುಜಾತ ಹಾಗೂ ಪುತ್ರ ರಾಜೇಂದ್ರರಿಗೆ ಪೋಲಾವ್. ಚಿಕ್ಕಬಳ್ಳಾಪುರದಿಂದ ಕರೆಸಿ ಮೂವರನ್ನ ಒಟ್ಟಿಗೆ ವಿಚಾರಣೆ ಮಾಡಲಾಯಿತು. ಕಚೇರಿಯಲ್ಲಿ ಸಿಕ್ಕ ದಾಖಲೆಗಳ ಸಂಬಂಧ ಮೂವರಿಗೂ ಪ್ರಶ್ನೆ ಮಾಡಿದ್ರು. ಕೋಲಾರದಲ್ಲಷ್ಟೇ ಅಲ್ಲದೆ ಜಾಲಪ್ಪ ಮಗನ ಮನೆ ಮೇಲೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಾಂಗುಡಿ ಇಟ್ಟಿತ್ತು. ದೊಡ್ಡಬಳ್ಳಾಪುರದ ಸೋಮೇಶ್ವರ ಬಡಾವಣೆಯಲ್ಲಿರೋ ಜಾಲಪ್ಪ ಮಗ ರಾಜೇಂದ್ರ ಮನೆಗೆ IT ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ದೇವರಾಜ್ ಅರಸು ಮೆಡಿಕಲ್ ಕಾಲೇಜು ನಿರ್ದೇಶಕರಾಗಿರೋ ರಾಜೇಂದ್ರ ಸಂಪತ್ತಿನ ಬಗ್ಗೆಯೂ IT ಮೂಲ ಕೆದಕಿದೆ. ಸಂಜೆ ವೇಳೆಗೆ ರಾಜೇಂದ್ರ ಪತ್ನಿ ಸುಜಾತ ಹಾಗೂ ಪುತ್ರ ರಾಕೇಶ್ನನ್ನ ಅಧಿಕಾರಿಗಳು ಬ್ಯಾಂಕ್ ಲಾಕರ್ ಪರಿಶೀಲನೆಗೆ ಕರೆದೊಯ್ದರು. ದೊಡ್ಡಬಳ್ಳಾಪುರದ SBI, ಕೆನರಾ ಬ್ಯಾಂಕ್, PLD ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳಲ್ಲಿರೋ ಲಾಕರ್ ಪರಿಶೀಲನೆಗೆ ಕರೆದೊಯ್ದರು. ಅದರ ಬೆನ್ನಲ್ಲೇ ಓರ್ವ ಅಧಿಕಾರಿ ಕೋಲಾರದ ದೇವರಾಜ್ ಅರಸು ವೈದ್ಯಕೀಯ ಕಾಲೇಜು ಕೀಗಳಿರೋ ಕವರ್ ಅನ್ನ ಮನೆಯಿಂದ ಕೊಂಡೊಯ್ದರು. ಇನ್ನು ಕೋಲಾರದಲ್ಲಿನ RL ಜಾಲಪ್ಪ ಮೆಡಿಕಲ್ ಕಾಲೇಜು ಕಾರ್ಯದರ್ಶಿಯಾಗಿರೋ ಜಾಲಪ್ಪ ಸಂಬಂಧಿ ನಾಗರಾಜ್ ಮನೆ ಮೇಲೂ IT ರೇಡ್ ಆಗಿದೆ. ಚಿಕ್ಕಬಳ್ಳಾಪುರದ ಪ್ರಶಾಂತನಗರ ಬಡಾವಣೆಯಲ್ಲಿರೋ GH ನಾಗರಾಜ್ ಮನೆಗೆ 5 ಕಾರ್ಗಳಲ್ಲಿ ಬಂದಿದ್ದ ಅಧಿಕಾರಿಗಳು ಹಣ, ಆಸ್ತಿ ಮೂಲದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ನಾಗರಾಜ್ ಚಿಕ್ಕಬಳ್ಳಾಪುರ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕೋಲಾರದಿಂದ ರಘುರಾಜ್ ಜೊತೆ ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಇಬ್ಬರು ಪ್ರಭಾವಿ ನಾಯಕರ ಮೇಲೆ IT ರೇಡ್ ಆಯಿತು. ಆಸ್ ಎಕ್ಸ್ಪೆಕ್ಟೆಡ್ ಕೈ ನಾಯಕರು ಕಿಡಿಕಾರಿದ್ದಾರೆ. JDS ಕೂಡ ಗರಂ ಆಗಿದೆ. ಆದರೆ BJP ನಾಯಕರು ಮಾತ್ರ ಇದರಲ್ಲಿ ರಾಜಕೀಯ ಬೇಡ ಅಂತಿದ್ದಾರೆ. ಹಾಗಾದ್ರೆ ಯಾರ್ಯಾರು ಏನೇನಂದ್ರು ಇಲ್ಲಿದೆ ನೋಡಿ. ಬಟ್ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಕ್ಕಂಥದ್ದು. ಈ ತರ ರಾಜಕೀಯ ದ್ವೇಷ ಮಾಡೋದು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಅವರ ಕಾಲೇಜುಗಳಲ್ಲೆಲ್ಲ ಮಾಡಿದ್ದವರು. ಯಾರು ಅಪೋಸಿಷನ್ ದಲ್ಲಿ ತನ್ನ ಪಾತ್ರವನ್ನು ವಹಿಸ್ತಾರೋ ಅವರೆಲ್ಲರಿಗೂ ಕೂಡ ಇದು ಥ್ರೆಟ್ ಕಾಲ್ ಇದ್ದಂಗೆ. ಇಂಥ ದಾಳಿಗಳನ್ನ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥವು ನಿಲ್ಲಿಸಬೇಕು. ವಿರೋಧ ಪಕ್ಷಗಳನ್ನ ಇವತ್ತು ಒಂದು ಮೌನಕ್ಕೆ ಶರಣಾಗಬೇಕು. ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇಲಾಖೆಗಳನ್ನು ಉಪಯೋಗ ಮಾಡ್ತಾ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ. ಹಿಂದೆ IT ದಾಳಿ BJಪಿಯವ್ರ ಮನೆಗೆಲ್ಲ ಆಗಿತ್ತಲ್ಲ, ಅವಾಗ ಕಾಂಗ್ರೆಸ್ನವ್ರು ಮಾಡಿಸಿದ್ದ. IT ಡಿಪಾರ್ಟ್ಮೆಂಟ್ನ ಪಾವಿತ್ರತೆಯನ್ನು ಯಾವುದೇ ಕಾರಣಕ್ಕೂ ಕಳಿಬಾರದು. ಬೇನಾಮಿ ಆಸ್ತಿಯನ್ನು ಹೊಂದಿರತಕ್ಕಂಥವ್ರು, ಅಕ್ರಮ ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು, ಅಂಥವ್ರು ಮಾತ್ರ ಭಯ ಬೀಳಬೇಕು. ಪ್ರಾಮಾಣಿಕರು ಯಾರು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ಪ್ರಾಮಾಣಿಕರು ಅಂತ ಅವ್ರು ಭಾವಿಸಿದ್ರೆ IT ಗೆಲ್ಲ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಅವ್ರು ಟ್ಯಾಕ್ಸ್ ತಪ್ಪಿಸಿದಾರತ್ತ ಅನ್ನುವಂಥ ಅನುಮಾನ ಬಂದರೆ ಮಾಡ್ತಾರೆ. ಕರೆಕ್ಟ್ ಇದ್ರೆ ಏನಾಗೋದಿಲ್ಲ, ಏನಾಗ್ತದೆ. ಲೆಕ್ಕಪತ್ರ ಸರಿ ಇಲ್ಲ ಅನಿಸ್ತಂದ್ರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡೋದನ್ನು ಬಹಳ ದೊಡ್ಡದಾಗಿ ಯಾಕೆ ಗಂಭೀರ ತಗೊಳ್ತೀರಿ ನೀವು? ಕರೆಕ್ಟ್ ಇದ್ರೆ ಬ್ರಹ್ಮನು ನಿಮಗೇನು ಮಾಡ್ಲಿಕ್ಕೆ. ಸಿದ್ದರಾಮಯ್ಯವರು ವಿಪಕ್ಷ ನಾಯಕ ಆಗಿದ್ದು ನೋಡಿ, ಫುಲ್ ಜೋಶ್ನಲ್ಲಿದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಫುಲ್ ಡೇ ಸಿದ್ದು ಡೇ ಆಗಿತ್ತು. ನೆರೆ ಹಾವಳಿ ಚರ್ಚೆಗೆ ಪಟ್ಟು ಹಿಡಿದ್ರು, ಪುನರ್ವಸತಿ ಪೆಟ್ಟು ಕೊಟ್ಟರು. ಕೊನೆಗೂ ನೆರೆ ವಿಚಾರದಲ್ಲಿ ಸರ್ಕಾರದ ಮೇಲೆ ವಾಕ್ ಪ್ರಹಾರವನ್ನು ಮಾಡಿದ್ರು. ಓವರ್ ಆಲ್ ಇವತ್ತಿನ ಸದನದಲ್ಲಿ ಸಿದ್ದು ಗುದ್ದು ಹೇಗಿತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಸಂತಾಪ ಸೂಚಕ ಬಿಟ್ರೆ ಬೆಳಿಗ್ಗೆನೆ ಕಲಾಪದಲ್ಲಿ ಬಿಗ್ ಫೈಟ್. ಎಲ್ಲಕ್ಕಿಂತ ಮೊದಲು ಪ್ರವಾಹದ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋ ಸಿದ್ದರಾಮಯ್ಯ ಮನವಿಯನ್ನ ಸ್ಪೀಕರ್ ತಿರಸ್ಕರಿಸಿದ್ರು. ರೊಚ್ಚಿಗೆದ್ರು ಸಿದ್ದರಾಮಯ್ಯ. ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಪ್ರವಾಹದ ಚರ್ಚೆಗೆ 3 ದಿನದ ಕಲಾಪ ಸಾಕಾಗಲ್ಲ, ಮಂಗಳವಾರದವರೆಗೆ ವಿಸ್ತರಿಸಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದ್ರು. ಆದ್ರೆ ಸದನ ಕಲಾಪ ಸಮಿತಿ ಸಭೆ ಒಪ್ಪಲಿಲ್ಲ. ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ರು. ಸ್ಪೀಕರು ಸರ್ಕಾರದ ಕೈಗೊಂಬೆ ಅಂತ ನಡ್ಕೊತಾ ಇದ್ದಾರೆ. ಆ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು.
ಎಲ್ಲ ಸಂದರ್ಭಗಳಲ್ಲೂ ಕೂಡ ಇನ್ನರೆಂಟ್ ಪವರ್ನ ಇನ್ವೋಕ್ ಮಾಡೋಕ್ಕಾಗೋದಿಲ್ಲ. ಅದಾದ್ಮೇಲೆ ಹೌಸ್ ಅಡ್ಜರ್ನ್ ಮಾಡಿಬಿಡ್ತಾರೆ, ಮತ್ತೆ ಫೈನಾನ್ಸ್ ಬಿಲ್ನು ಕೂಡ ಮೂವ್ ಮಾಡಿಬಿಡ್ತಾರೆ. ಮಧ್ಯಾಹ್ನದ ಬಳಿಕ ಕಲಾಪ ಸೇರಿದಾಗ ಪ್ರವಾಹ ಚರ್ಚೆ ಶುರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೊದಲ ಟಾರ್ಗೆಟ್ ಆಗಿದ್ದು ಸಿಎಂ ಬಿಎಸ್ವೈ. ಡಿಸಿಎಂ ಸವದಿ ಹೇಳಿಕೆಗೂ ಗುದ್ದು ಕೊಟ್ಟರು. ಒಬ್ಬರಿದ್ದರು ಯಡಿಯೂರಪ್ಪನವರು, ಏಕಚಕ್ರಾಧಿಪತ್ಯ. ಅದಕ್ಕೆ ನಾನು ಯಡಿಯೂರಪ್ಪನವ್ರು ಬೇಸರ ಮಾಡ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ, ಹೈಕಮಾಂಡ್ ಅವರಿಗೆ ಯಡಿಯೂರಪ್ಪನವರು ಒಲ್ಲದ ಶಿಶು ಅಂತ ಹೇಳಿದ್ದೆ ನಾನು. ಓಲಿ ಸೆಪ್ಟೆಂಬರ್ 7 ಬಂದಿದ್ರು ಇಲ್ಲಿಗೆ. ಪ್ರವಾಹದ ಬಗ್ಗೆ ಅವ್ರಿಗೆ ಇಲ್ಲಿ ಕರ್ನಾಟಕದಲ್ಲಿ ಪ್ರವಾಹ ಇದೆ ಅಂತಲೇ ಗೊತ್ತಾಗ್ಲಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟೇ ಕೊಡ್ಲಿಲ್ಲ, ಮುಖ್ಯಮಂತ್ರಿಗಳಿಗೂ ಕೊಡ್ಲಿಲ್ಲ. ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು, ನಮ್ಮ ಜಿಲ್ಲಾ ಮಂತ್ರಿಗಳಿಗೆ 13,500 ರೂಪಾಯಿ ಕೊಟ್ರೆ 1 ಹೆಕ್ಟೇರ್ಗೆ ರೈತರು ಒಪ್ಕೊಳ್ತಾರ ಹೇಳಿ ನೀವು? 1 ಎಕರೆಗೆ ಎಷ್ಟಾಗ್ತದೆ? ಆಗ 5,400 ರೂಪಾಯಿ ಆಗುತ್ತೆ. 1 ಎಕರೆ ಕಬ್ಬು ಹಾಕ್ಬೇಕಾದ್ರೆ ಎಷ್ಟು ಖರ್ಚಾದ್ದು? ಪ್ರವಾಹ ನಿರ್ವಹಣೆಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸ್ತಾನೆ ಹೋದ ಸಿದ್ದು ನಿರಾಶ್ರಿತರ ಪುನರ್ವಸತಿ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಸಿದ್ದು ವರ್ಸಸ್ ಸಚಿವ ಮಾಧುಸ್ವಾಮಿ ನಡುವೆ ಟಾಕ್ ವಾರ್ ನಡೆಯಿತು. ಮಾಧುಸ್ವಾಮಿ ಸರ್, ಅವ್ರು ನೆನ್ನೆ ತಾನೇ ಪರಿಹಾರ ಕೊಡಕ್ಕೆ ಅಡಚಣೆ ಇತ್ತು, ಹೋಗಿರ್ಲಿಲ್ಲ, ಅದು ರೆಡಿ ಮಾಡ್ತಾರೆ. ಯಾರಾದ್ರೂ ಹಂಗೆ ಹೋಗದೆ ಇರ್ತಾರ? ಪರಿಹಾರ ಕೊಡಕ್ ಆಗಲ್ಲ, ನಾನು ಅದಕ್ಕೆ ಹೋಗೋದೇ ಇಲ್ಲ ಊರಿಗೆ ಅಂತ ಇರ್ತಾರ? ಮಾತಿನ ಮಧ್ಯೆ ಕೊಡಗಿನ ಪ್ರವಾಹಕ್ಕೆ ದೋಸ್ತಿ ಸರ್ಕಾರ ಸ್ಪಂದಿಸಿದ್ದನ್ನ ಸಿದ್ದು ನೆನಪಿಸಿಕೊಂಡ್ರು. ಈ ವೇಳೆ ಸಿದ್ದರಾಮಯ್ಯ ಬೋಪಯ್ಯ ಮಧ್ಯೆ ಮಾತಿನ ಕದನ ನಡೆಯಿತು. ಶಾಸಕರಲ್ಲಿ ಕೂತ್ಕೊಂಡು ಕಂಪ್ಲೀಷನ್ ಮಾಡಿ ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದೀರಿ? ಸಿದ್ದರಾಮಯ್ಯ ಮಾತು ಮುಗಿಸಿದ ಮೇಲೆ ಜೆಡಿಎಸ್ನ ಶಿವಲಿಂಗೇಗೌಡ ಕೂಡ ಸರ್ಕಾರದ ವಿರುದ್ಧ ಮಾತಿನಲ್ಲೇ ಮುಗಿಬಿದ್ರು. ಅತ್ತ ಪರಿಷತ್ನಲ್ಲಿ ಪ್ರವಾಹದ ಬಗ್ಗೆ ಕಾವೇರಿದ ಚರ್ಚೆ ನಡೆಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸದನದೊಳಗಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಮಾತಿನ ವೈಖರಿ ತುಂಬಾ ಖಡಕ್ ಆಗೇ ಇತ್ತು. ಆದರೂ ಅಲ್ಲೊಂದು ಕಾಮಿಡಿ ಕೂಡ ಇದ್ದೇ ಇತ್ತು. ಅಂದರೆ ಮಾತಿನ ಮಧ್ಯೆ ಕಾಮಿಡಿ ಪಂಚ್ ಕೂಡ ಕೊಟ್ಟರು. DCM ಕಾರಜೋಳ ಅವರಿಗೆ, ಸಚಿವ ಅಶೋಕ್ ಅವರಿಗೆ ಯಾರನ್ನೂ ಬಿಡಲಿಲ್ಲ, ಕಾಲೆಳೆದ್ರು. ಹೇಗಿತ್ತು ಆ ವರ್ಷೆ ನೋಡ್ಬಿಡಿ. ಏನಿಲ್ಲ, ನಾವು ಮಾತಾಡ್ತಾ ಇದ್ದೀನಿ, ಕೂತ್ಕೊಳ್ಳಿಯಪ್ಪ ಪ್ಲೀಸ್. ಒಂದೇ ನಿಮಿಷ. ಇಲ್ಲ, 1 ನಿಮಿಷ ಇಲ್ಲ, ಈಲ್ಡ್ ಆಗಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಸರ್, ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಪ್ಲೀಸ್. ತಪ್ಪು ಮಾಹಿತಿ. ಪ್ರೈಮ್ ಮಿನಿಸ್ಟರ್ CM ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ 2 ಬಾರಿ ಹೋಗಿದ್ದೀನಿ. 2 ಬಾರಿ. ಆಮೇಲೆ ಹೇಳ್ರಿ, ನೀವು ಉತ್ತರ ಕೊಡುವಾಗ, ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಹೇಳಿಯಪ್ಪ ಅಶೋಕ್, ಉತ್ತರ ಕೊಡುವಾಗ ಹೇಳಿ. ಯಾಕೆ ಅದು ಸರಿ? ಉತ್ತರ ಕೊಡುವಾಗ ಹೇಳ್ರಿ, ಬೇಡ ಅಂದವ್ರು ಯಾರ್ರಿ? ಯು ಗಾಟ್ ಸಫಿಷಿಯಂಟ್ ಟೈಮ್. ನೀವು ಇದ್ರ ಜೊತೆಲಿ ಅಶ್ವಥ್ ನಾರಾಯಣ ಇದ್ರು, ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಲ್ವಲ್ಲ ಈಗ? ಅಶ್ವಥ್ ನಾರಾಯಣ ಜೊತೆಲಿ ಇದ್ರು, ನಾನು ಫೋಟೋ ನೋಡಿದೆ. ಅದು 7ನೇ ತಾರೀಕು ಅಶೋಕ್ ಅವರ 7ನೇ ತಾರೀಕು ಸೆಪ್ಟೆಂಬರ್ ಮಾಹಿತಿ ಇಲ್ಲ ಅಂತ. ನೀವು ಎಷ್ಟು ಎಕರೆ ಬೆಳೆದಿದ್ರಿ ಕಬ್ಬು? ನಿಮ್ದು ಹೋಗಿದೆಯಾ ಇಲ್ವೋ? ಪ್ರವಾಹದಲ್ಲಿ ಹೋಗಿದೆಯಾ? ತಲೆನಾರು ಕುಣಿಸಿ ಹೋಲಿ, ಪರವಾಗಿಲ್ಲ ಅಲ್ಲ? 20 ಪಕ್ಷ ಇದ್ದಾಗ ನಿಮ್ ಪ್ರಕಾರ ರೈತರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಿಮ್ ಜಿಲ್ಲೆನಲ್ಲಿ ಎಷ್ಟು ಕೇಳಿದ್ದಾರೆ ಹೇಳ್ರಿಯಪ್ಪ ಕಾರಜೋಳ ಅವ್ರೆ? ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್, ಈಗ ನನಗೆ ಬಹಳ ಸಂತೋಷ ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರೋದು. ಕಾರಜೋಳ ಅವರು ಜಿಲ್ಲಾ ಮಂತ್ರಿ, ನಾನು ಅಲ್ಲಿ ಶಾಸಕ, ನಮ್ಮ ಜಿಲ್ಲಾ ಮಂತ್ರಿ ಅವರು. ಇದು ಒಂದು ರೀತಿ ಕಾಮಿಡಿ ಪಂಚ್ ಆದ್ರೆ ಇದಕ್ಕಿಂತನೂ ಕಾಮಿಡಿ ಪಂಚ್ ಆಗಿದ್ದು HD ರೇವಣ್ಣ ಅವರ ನಿಂಬೆಹಣ್ಣು ಪುರಾಣ. ರಫೇಲ್ ಯುದ್ಧ ವಿಮಾನದ ಟೈರ್ಗೆ ನಿಂಬೆಹಣ್ಣು ಇಟ್ಟಿದ್ದಕ್ಕೆ ರೇವಣ್ಣಗೆ ಫುಲ್ ಖುಷಿ. ಸರ್, ಒಂದು ನಿಮಿಷ. ನಮ್ಮ ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟಿದ್ದೀವಿ ಸರ್. ಈಗ ಅವರಿಗೆ ನಮ್ಮದು ಟ್ರಾನ್ಸ್ಫರ್ ಮಾಡಿದ್ವಿ ಈಗ ರಾಜನಾಥ್ ಸಿಂಗ್ ಅವರಿಗೆ. ಹೋಗಿ ಅಲ್ಲಿ ವಿಮಾನದ ಮೇಲೆ, ಇದು ರೈಫಲ್ ವಿಮಾನದ ಮೇಲೆ ಇಟ್ಟವ್ರು ನಿಂಬೆಹಣ್ಣು. ಓ ರೇವಣ್ಣ, ನನಗೊಂದು ನಿಂಬೆಹಣ್ಣು ಕೊಡಪ್ಪ, ಒಳ್ಳೇದಾಗ್ಲಿ. ಕಿತ್ಕೊಂಡವ್ರು ಸರ್. ಸರ್, ಒಂದು ನಿಮಿಷ. ನಮ್ಮ ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟಿದ್ದೀವಿ ಸರ್. ಈಗ ಅವರಿಗೆ ನಮ್ಮದು ಟ್ರಾನ್ಸ್ಫರ್ ಮಾಡಿದ್ವಿ ಈಗ ರಾಜನಾಥ್ ಸಿಂಗ್ ಅವರಿಗೆ. ಹೋಗಿ ಅಲ್ಲಿ ವಿಮಾನದ ಮೇಲೆ, ಇದು ರೈಫಲ್ ವಿಮಾನದ ಮೇಲೆ ಇಟ್ಟವ್ರು ನಿಂಬೆಹಣ್ಣು. ಓ ರೇವಣ್ಣ, ನನಗೊಂದು ನಿಂಬೆಹಣ್ಣು ಕೊಡಪ್ಪ, ಒಳ್ಳೇದಾಗ್ಲಿ. ಕಿತ್ಕೊಂಡವ್ರು ಸರ್. ವೆಲ್ಕಮ್ ಬ್ಯಾಕ್. ಅಗ್ರರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ರೈತರ ಕಷ್ಟಕ್ಕಾಗದ ಸರ್ಕಾರಗಳಿಗೆ ಧಿಕ್ಕಾರ, ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಹಾರಾಡಿದ ಹಸಿರು ಶಾಲುಗಳು.
ಜೆಡಿಎಸ್ ಧ್ವಜಗಳು, ಜೆಡಿಎಸ್ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಾರಥ್ಯ. ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ನೆರೆ ಪರಿಹಾರ ನೀಡುವಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜಧಾನಿಗೆ ನುಗ್ಗಿತ್ತು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸಾವಿರಾರು ರೈತರು ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟಿದ್ರು. ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಫ್ರೀಡಂ ಪಾರ್ಕ್ ಬಳಿಯೇ ರೈತರನ್ನ ತಡೆದ್ರು. ರಾಜ್ಯ ಜೆಡಿಎಸ್ ಪಕ್ಷ ಸಹ ಸರ್ಕಾರದ ವಿರುದ್ಧ ಸಿಡಿದೆದ್ದಿತ್ತು. ರಾಜಾಹುಲಿ ಆಡಳಿತ ಸೇರಿದಂತೆ ಕೇಂದ್ರದ ವಿರುದ್ಧ ಕೆರಳಿ ಬೀದಿಗಿಳಿದಿದ್ದ ದಳಪತಿಗಳು ಜೆಪಿ ಭವನದಿಂದ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆಯಲ್ಲಿ ದಾಂಗುಡಿ ಇಟ್ರು. ಸಂಪೂರ್ಣವಾಗಿ ಹಲವಾರು ಹಳ್ಳಿಗಳು ನೀರಿನಲ್ಲಿ ಮುಳುಗಿದ್ದಾವೆ. ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಮಹಿಳೆಯರು ಇವತ್ತು ರಸ್ತೆಗಳಲ್ಲಿ ಏನು ಮಲಗಿದ್ದಾರೆ. ಒಂದು ತಾತ್ಕಾಲಿಕವಾದಂತಹ ಒಂದು ಶೆಡ್ಗಳನ್ನು ಅವ್ರಿಗೆ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ ಈ ಸರ್ಕಾರದಲ್ಲಿ. ಹೌದು, ನಿಮ್ಮ ಸರ್ಕಾರದ ರಚನೆ ಏನು ಹೇಳ್ತೀರಿ ಸ್ವಾಮಿ, ಏನು ಹೇಳ್ತೀರಿ? ಡೆಲ್ಲಿ ಹೋದೆ ನಾನು, ಅವರ ಪ್ರಧಾನಮಂತ್ರಿಗಳು ಅವರಿಗೆ ಗೌರವ ಕೊಡೋದಿಲ್ಲ ಅನ್ನೋ ಮಾತನಾಡಲ್ಲ. ಅದು ಅವರ ಪಕ್ಷಕ್ಕೆ ಸೇರಿ, ನನಗೇನು ಸಂಬಂಧ? ಒಂದೆಡೆ ರೈತ ಹೋರಾಟ, ಮತ್ತೊಂದೆಡೆ ಜೆಡಿಎಸ್ ಪ್ರತಿಭಟನೆಯಿಂದ ಫ್ರೀಡಂ ಪಾರ್ಕ್ ಹೋರಾಟದ ಅಖಾಡವಾಗಿತ್ತು. ರೈತರ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಡಿಸಿಎಂ ಲಕ್ಷ್ಮಣ್ ಸವದಿ ಸಂಧಾನಕ್ಕೆತ್ನಿಸಿದ್ರು. ಈ ವೇಳೆ ಡಿಸಿಎಂ ಮತ್ತು ರೈತರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಸವದಿ ಸ್ಥಳದಿಂದ ವಾಪಸ್ ಹೋದ್ರು. ಕೊನೆಗೆ ಸಿಎಂ ಭೇಟಿಗೆಂದು ತೆರಳಿದ್ದ ನಿಯೋಗ ಮಾತುಕತೆ ನಡೆಸಿ ಪ್ರತಿಭಟನೆಯನ್ನ ಕೈಬಿಡೋದಾಗಿ ಘೋಷಿಸಿದ್ರು. 15 ದಿನದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ರೆ ಮತ್ತೆ ಸಮರಕ್ಕಿಳಿಯೋ ಎಚ್ಚರಿಕೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಈಗ ಅಗ್ರರಾಷ್ಟ್ರೀಯ ವಾರ್ತೆನ ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ. ಪಲ್ಲವರ ನೆಲದಲ್ಲಿ ಇಬ್ಬರು ದಿಗ್ಗಜರು ಭೇಟಿ ಮಾಡ್ತಿದ್ದಾರೆ. ಅದೇ ಮಹಾಬಲಿಪುರಂ ರಹಸ್ಯ ನಿಮ್ಮ ಮುಂದೆ ಇಡೋಕೆ ಹೊಡ್ತಾ ಇದ್ದೀವಿ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.